ಧಾರವಾಡದಲ್ಲಿ ಸರಣಿ ಅಪಘಾತ ಸಂಭವಿಸಿದೆ. ಸ್ಥಳದಲ್ಲಿಯೇ 4 ಜನ ಸಾವಿಗೀಡಾಗಿರೋ ಘಟನೆ ನಡೆದಿದೆ. 2 ಕಾರು ಮತ್ತು ಲಾರಿ ನಡುವೆ ಸರಣಿ ಅಪಘಾತಕ್ಕೆ 4 ಜನ ಬಲಿಯಾಗಿದ್ದಾರೆ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಬೆಳ್ಳಿಗಟ್ಟಿ ಬಳಿ ನಡೆದಿರೋ ಘಟನೆ ಇದಾಗಿದೆ. ಬೆಂಗಳೂರು ಮುಂಬೈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದ ದುರ್ಘಟನೆ ಇದು. ಹಾಸನ ಮೂಲದ 3 ಜನ, ಬೆಂಗಳೂರಿನ ಓರ್ವ ಸಾವಿಗೀಡಾಗಿದ್ದಾರೆ. 26 ವರ್ಷದ ಮಣಿಕಂಠ, 23 ವರ್ಷದ ಪವನ್, 31 ವರ್ಷದ ಚಂದನ, 34 ವರ್ಷದ ಪ್ರಭು ಮೃತರಾಗಿದ್ದಾರೆ. 4 ಜನರಿಗೆ ಗಂಭೀರವಾಗಿ ಗಾಯ ಆಗಿದೆ. ಓರ್ವ ಸಾವಿಗೀಡಾಗಿದ್ದಾರೆ. ಹಾಸನ ಮೂಲದ 3, ಬೆಂಗಳೂರಿನ ಓರ್ವ ಸೇರಿದಂತೆ ಅಪಘಾತ ಸಂಭವಿಸಿದೆ. ಹಾಸನ ಮೂಲದ 3 ಜನ ಮತ್ತು ಬೆಂಗಳೂರಿನ ಓರ್ವ ಸಾವಿಗೀಡಾಗಿದ್ದಾರೆ. ಒಟ್ಟು 4 ಜನ ಮೃತಪಟ್ಟಿದ್ದಾರೆ. ಇನ್ನೂ 4 ಜನಕ್ಕೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಇವರೆಲ್ಲರೂ ಕೂಡ ದಾಖಲು ಮಾಡಲಾಗಿದೆ, ಗಾಯಗೊಂಡಂಥವ್ರನ್ನ ಅಂತ ಹೇಳಲಾಗ್ತಾ ಇದೆ. ಗೋವಾಗೆ ತೆರಳುತ್ತಾ ಇದ್ದರು ಈ ಗೆಳೆಯರೆಲ್ಲರೂ ಕೂಡ ಸೇರಿಕೊಂಡು. ಬೆಂಗಳೂರಿನಿಂದ ಶಿರ್ಡಿಗೆ ತೆರಳುತ್ತಾ ಇತ್ತು ಕಾರು. ಸ್ಥಳಕ್ಕೆ ಧಾರವಾಡ ಎಸ್ಪಿ ಗೋಪಾಲ್ ಬ್ಯಾಕೋಡ್ ಭೇಟಿ ಕೊಟ್ಟಿದ್ದಾರೆ. ನೋಡಿ, ಜವರಾಯ ಹೇಗೆ ಅಟ್ಟಹಾಸ ಮೆರಿತಾನೆ ಅನ್ನೋದು ಇದಕ್ಕೆ ಹೇಳಬೇಕು. ಯಾಕಂದ್ರೆ ಎಲ್ಲರೂ ಖುಷಿಯಿಂದ ಗೋವಾ ಹೋಗೋಣ ಅಂತೇಳಿ ಹೊಸ ವರ್ಷ ಬಂದ ಬೆನ್ನಲ್ಲೇನೆ ಎಲ್ಲರೂ ಹೋಗ್ತಾ ಇದ್ರು, ಗೆಳೆಯರೆಲ್ಲರೂ ಕೂಡ ಸೇರ್ಕೊಂಡು ಹೋಗ್ತಾ ಇದ್ರು. ಆದರೆ ಸರಣಿ ಅಪಘಾತ ಇದು. ನೋಡಿ, 2 ಕಾರು ಮತ್ತು ಲಾರಿನ ನಡುವೆ ಡಿಕ್ಕಿ ಸಂಭವಿಸಿದೆ. ಸರಣಿ ಅಪಘಾತ, ಚೈನ್ ಆಕ್ಸಿಡೆಂಟ್ ಅನ್ನೋದು ಎಷ್ಟು ಡೇಂಜರ್ ಅಂತಂದ್ರೆ, ಒಂದ್ಯಾವುದೋ ಆಕ್ಸಿಡೆಂಟ್ ಆಗಿರುತ್ತೆ ಆಲ್ರೆಡಿ, ಇದನ್ನ ಮತ್ತೊಂದು ಗಾಡಿ ಬಂದು ರಭಸವಾಗಿ ಹಿಂದೆ ಇದ್ದಂತಹ ಗಾಡಿ ಬ್ರೇಕ್ ಹೊಡೆಯೋದಕ್ಕಾಗೋದಿಲ್ಲ, ಸಡನ್ ಆಗಿ ಹೊಡೆದ್ರೂ ಕೂಡ ಹೋಗಿ ಗುದ್ದೇ ಬಿಡುತ್ತೆ. ಆದರೆ ಸರಣಿ ಅಪಘಾತದಲ್ಲಿ ಒಟ್ಟು 4 ಜನ ಸಾವಿಗೀಡಾಗಿದ್ದಾರೆ, 4 ಜನ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೇನು ಲಭ್ಯ ಆಗ್ತಾ ಇದೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಕಲ್ಮೇಶ್, ನಿಜಕ್ಕೂ ದುರಂತ. 2 ಕಾರು ಹಾಗೂ ಲಾರಿ ಮಧ್ಯೆ ಸರಣಿ ಅಪಘಾತ ಸಂಭವಿಸಿದೆ. ಭೀಕರ ಅಪಘಾತದಲ್ಲಿ 4 ಜನ ಸಾವಿಗೀಡಾಗಿದ್ದಾರೆ. ಸೊ ಎಲ್ಲರೂ ಕೂಡ ಸ್ನೇಹಿತರ. ಇನ್ನು 4 ಜನರ ಪರಿಸ್ಥಿತಿ ಹೇಗಿದೆ? ಗಾಯಗೊಂಡಂತಹವರ ಪರಿಸ್ಥಿತಿ ಹೇಗೆ ನಡೀತು ಈ ಚೈನ್ ಆಕ್ಸಿಡೆಂಟ್? ಇದು ಧಾರವಾಡ ಜಿಲ್ಲೆ ಕುಂದೂರು ತಾಲೂಕಿನ ಬೆಳ್ಳಿಗಿಟ್ಟಿ ಕ್ರಾಸ್ ಬಳಿ ರಾಷ್ಟ್ರೀಯ ಹೆದ್ದಾರಿ ಬಳಿ ನಿಂತ ಭೀಕರ ಅಪಘಾತ. ಮೊದಲು ದುರಂತ ಅಂದ್ರೆ ಕಾರುಗಳ ಮಧ್ಯೆ ಪರಸ್ಪರ ಡಿಕ್ಕಿ ಆಗಿತ್ತು. ನಂತರ ಈ ರಸ್ತೆ ಬದಿಯಲ್ಲಿ ಗಾಯಗಳಿದ್ರಲ್ಲ, ಆ ಒಂದು ಗಾಯಗಳ ಮೇಲೆ ಒಂದು ಲಾರಿ ಹಾಯ್ಕೊಂಡು ಹೋಗಿರ್ತಕ್ಕಂಥದ್ದು. ಇವರು ಹಾಸನದ ಜಿಲ್ಲೆಯ ಅರಕಲಗೂಡಿನವರು. ಮಣಿಕಂಠ, ಪವನ, ಚಂದನ, ಪ್ರಭು ನುಗ್ಗಿಸಲಾಗಿದೆ. 2 ಸೀರಿಯಸ್ ಆಗಿದೆ. ಈಗ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆ ದಾಖಲಾಗಿದೆ. ಸಾಕಷ್ಟು ರೀತಿಯ ಒಂದು ಭಯಂಕರವಾದಂತ ಭಾರಿ ಭಯಾನಕ ಅಂತ ಅಪಘಾತ ಇದು. ಈಗ ಸ್ಥಳದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಗೋಪಾಲ್ ಬ್ಯಾಕೋಡ್ ಮಾಹಿತಿ ನೀಡಿದ್ದಾರೆ. ಈಗಾಗಲೇ ಗಾಯಾಳುಗಳನ್ನು ಸಹ ಅವರ ಯೋಗಕ್ಷೇಮವನ್ನು ವಿಚಾರ ಮಾಡಿದ್ದಾರೆ ಮತ್ತು ಸರ್ಕಾರದ ಏನ್ ಕೊಡಬೇಕು, ಪರಿಹಾರ ಕೊಡಬೇಕು ಅಂತ ಹೇಳಿದ್ದಾರೆ. ಮತ್ತು SP ಬ್ಯಾಕೋಡ್ ಹೇಳಿದ್ದಾರೆ ಬಗ್ಗೆ ಎಲ್ಲವನ್ನ ಡೀಟೇಲ್ ಮಾಹಿತಿ ಕೊಟ್ಟಿದ್ದಾರೆ, ಏನೆಲ್ಲ ಆಯ್ತು ಅನ್ನೋ ಬಗ್ಗೆ. ಶಿಲ್ಪ, ಗಾಯಗೊಂಡವರ ಸಿಚುವೇಶನ್ ಹೇಗಿದೆ ಅಂದ್ರೆ, ಅವ್ರನ್ನ ಯಾವ ಆಸ್ಪತ್ರೆಗೆ ದಾಖಲಿಸಲಾಗಿದೆ? ಯಾರ ತಪ್ಪು ಇದು? ಚೈನ್ ಆಕ್ಸಿಡೆಂಟ್ ಅಂತ ಅಂದಿದ್ದಾಗ 2 ಕಾರು 1 ಲಾರಿ ಅಂತಂದಾಗ ಹೇಗೆ ನಡೀತು? ನೋಡಿದವ್ರು ಯಾರು ಇದ್ದಾರಾ? ಗಾಯಗೊಂಡಂಥವ್ರು ಏನ್ ಹೇಳ್ತಾರೆ ಈ ಒಂದು ಸಿಚುವೇಶನ್ ಬಗ್ಗೆ? ಶಿಲ್ಪ, ಈಗ ಅಲ್ಲಿಯ ಏನು ಒಬ್ಬ ಓರ್ವ ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಏನು ಒಂದು ಕಾರು ಹುಬ್ಬಳ್ಳಿಯಿಂದ ಕುಂದಗೋಳ ಕಡೆಗೆ, ಇನ್ನೊಂದು ಕಾರು ಆ ಕಡೆಯಿಂದ ಬೆಂಗಳೂರಿನಿಂದ ಈ ಕಡೆ ಹುಬ್ಬಳ್ಳಿ ಕಡೆ ಬರ್ತಾ ಇತ್ತು. ಅವಾಗ ಪರಸ್ಪರ 2 ಕಾರು ಮಧ್ಯೆ ಅಪಘಾತ ಆಗ್ತದೆ. ಅಪಘಾತ ಆದಾಗ ಸಣ್ಣ ಪುಟ್ಟ ಗಾಯಗಳಾಗ್ತವೆ. ಇಬ್ರು ಓರ್ವನ ಕಾರ್ ಚಾಲಕನ ನಿಯಂತ್ರಣ ತಪ್ಪಿ ವೇಗವಾಗಿ ಬಂದಾಗ ಇನ್ನೊಂದು ಕಾರಿಗೆ ಗೊತ್ತಾನೆ. ಆದ್ರೆ ಅಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿ ರಸ್ತೆ ಬದಿಯಲ್ಲಿ ನಿಲ್ತಾರೆ. ರಸ್ತೆ ಬದಿಯಲ್ಲಿ ನಿಂತಾಗ ತಡರಾತ್ರಿ 3:30-4 ಗಂಟೆಗೆ ವೇಗವಾಗಿ ಬರ್ತಕ್ಕಂಥ ಲಾರಿ ಚಾಲಕ ಈ ನಿಂತವ್ರ ಮೇಲೇನೆ ಹಾಸ್ಕೊಂಡು ಹೋಗ್ತಾನೆ. ಹಾಸು ಹೊರತಕ್ಕ ಇಡೀ ಆ ಸ್ಥಳದಲ್ಲಿ 3 ಸಾವನ್ನಪ್ಪಿದ್ದಾರೆ. ಇನ್ನೊಬ್ರು ಕಿಮ್ಸ್ ಬಂದು ಸಾವನ್ನಪ್ತಾರೆ. 2 ಅದರಲ್ಲಿ 3 ಗಾಯಗಳಾಗಿದ್ದಾರೆ. ಈಗ ಅವರು ಸಣ್ಣ ಪುಟ್ಟ ಗಾಯಗಳಾಗಿವೆ. ಅವ್ರನ್ನ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆ ಮತ್ತು ಓರ್ವನನ್ನ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲು ಮಾಡಿದಾಗ ಅವರು ಅಪಾಯದಿಂದ ಪಾರಾಗಿದ್ದಾರೆ. ಶಿಲ್ಪ, ಓಕೆ, ಧನ್ಯವಾದ ಕಲ್ಮೇಶ್ ಡೀಟೇಲ್ಸ್ಗಾಗಿ. ನೋಡಿ, ನಿಜಕ್ಕೂ ಬೇಸರದ ವಿಷಯ. ಇತ್ತೀಚೆಗಷ್ಟೇ ಇಲ್ಲೇನೇ ಒಂದು ಸರಣಿ ಅಪಘಾತ ಸಂಭವಿಸಿತ್ತು, ಭೀಕರ ದುರಂತ ಆಗಿತ್ತು. ಅಲ್ಲೂ ಕೂಡ 4 ಜನ ಸಾವಿಗೀಡಾಗಿದ್ರು. ಈಗ ಮತ್ತೊಂದು ಘಟನೆ ಇದರ ಬೆನ್ನಲ್ಲೇ ಸಂಭವಿಸಿದೆ. ಈ ಲಾರಿ ಚಾಲಕ ಎಸ್ಕೇಪ್ ಆಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ 2 ಕಾರಿನ ನಡುವೆ ಆಕ್ಸಿಡೆಂಟ್ ಆಗುತ್ತೆ. ಆದರೆ ಈ ವೇಗವಾಗಿ ಬಂದಂತಹ ಲಾರಿ ಚಾಲಕ ಕಂಟ್ರೋಲ್ ತಪ್ಪಿ ಇವ್ರ ಮೇಲೇನೆ, ಈ ಕಾರಿನ ಮೇಲೇನೆ ಹೊಡ್ಕೊಂಡು ಹೋಗ್ತಾನೆ. ಇದರ ತೀವ್ರತೆ ನಿಜಕ್ಕೂ ಒಂದು ರೀತಿಯಾಗಿ ಎಷ್ಟರ ಮಟ್ಟಿಗೆ ಅಂತಂದ್ರೆ ಹೇಳೋಕ್ಕೂ ಆಗಲ್ಲ. 4 ಜನ ಸಾವು ಅಂತಂದ್ರೆ ಈ ಅಪಘಾತದ ತೀವ್ರತೆ ಅಂತೂ ಇನ್ನೂ ಹೆಚ್ಚಾಗಿತ್ತು ಅನ್ನೋದಂತೂ ಖಂಡಿತ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.